ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಟೆಕ್ ಇಂಡಸ್ಟ್ರಿಯಲ್ಲಿ ಲೇ ಆಫ್ಗಳ ದೊಡ್ಡ ಅಲೆನೇ ಶುರುವಾಗಿದೆ. ಲಕ್ಷಾಂತರ ಉದ್ಯೋಗಿಗಳು ಕೆಲಸ ಕಳ್ಕೊಳ್ತಾ ಇದ್ದಾರೆ. ಒರಾಕಲ್, ಮೆಟಾ ಮತ್ತೆ ಅಮೆಜಾನ್ ಅಂತಹ ಪ್ರಮುಖ ದೈತ್ಯ ಕಂಪನಿಗಳು ತಮ್ಮ ಉದ್ಯೋಗಿಗಳ ಸಂಖ್ಯೆಯನ್ನ ಭಾರಿ ಪ್ರಮಾಣದಲ್ಲಿ ಕಟ್ ಮಾಡ್ತಾ ಇವೆ. ಈ ಲೇ ಆಫ್ಗಳಿಗೆ ಮುಖ್ಯ ಕಾರಣ ಮಾರ್ಕೆಟ್ ಸ್ಲೋ ಡೌನ್ ಮತ್ತೆ ರೀಸ್ಟ್ರಕ್ಚರಿಂಗ್. ಇದರ ಜೊತೆ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಆಟೋಮೇಷನ್ ತಂತ್ರಜ್ಞಾನದ ತೀವ್ರ ಬೆಳವಣಿಗೆ ಇನ್ನೊಂದು ಪ್ರಮುಖ ಕಾರಣ. ಸದ್ಯಕ್ಕೆ ಜಗತ್ತಿನ ನಂಬರ್ 1 ಸಾಫ್ಟ್ವೇರ್ ದೈತ್ಯ ಮೈಕ್ರೋಸಾಫ್ಟ್ ಕಂಪನಿ ತನ್ನ ಗ್ಲೋಬಲ್ ನೆಟ್ವರ್ಕ್ ನಲ್ಲಿ ಬರೋಬ್ಬರಿ 4800 ಎಂಪ್ಲಾಯೀಸ್ ನ ಕೆಲಸದಿಂದ ತೆಗೆದು ಹಾಕೋದಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಇದು ಅವರ ಒಟ್ಟು ಉದ್ಯೋಗಿಗಳ ಸಂಖ್ಯೆಯಲ್ಲಿ ಶೇಕಡ 2.1ರಷ್ಟು ಕಡಿಮೆ ಆಗುತ್ತೆ. ಪ್ರತಿಯೊಬ್ಬ ಟೆಕ್ಕಿಗೂ ಈಗ ಎದೆ ನಡುಕ ಶುರುವಾಗಿದೆ. ಯಾಕಂದ್ರೆ ಈ ವರ್ಷದ ಮೊದಲ 6 ತಿಂಗಳಲ್ಲೇ ಮೈಕ್ರೋಸಾಫ್ಟ್ ನ ಸ್ಟಾಕ್ ಮಾರ್ಕೆಟ್ ಶೇರ್ಸ್ ಬರೋಬ್ಬರಿ 23% ರಷ್ಟು ಕುಸಿದು ಬಿದ್ದಿದೆ. ಇಷ್ಟು ದೊಡ್ಡ ಕಂಪನಿಗೆ ಈ ರೇಂಜ್ ಪೆಟ್ಟು ಬಿದ್ದಿರೋದು ಇತಿಹಾಸದಲ್ಲೇ ತುಂಬಾ ಅಪರೂಪದ ಸಂಗತಿ. ಪ್ರತಿ ವರ್ಷ ಜೂನ್ ತಿಂಗಳು ಬಂದ್ರೆ ಸಾಕು, ಮೈಕ್ರೋಸಾಫ್ಟ್ ತನ್ನ ಫೈನಾನ್ಷಿಯಲ್ ಪ್ಲಾನಿಂಗ್ ಬದಲಾಯಿಸಿ ಹೀಗೆ ಲೇ ಆಫ್ ಮಾಡೋದು ಕಾಮನ್ ಆಗಿದೆ. ಆದ್ರೆ ಈ ಸಲದ ಕಟ್ಟಿಂಗ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಅಸಲಿಗೆ ಈ ಲೇ ಆಫ್ ಇಂದಿರೋ ಮೇನ್ ಕಾರಣ ಏನಪ್ಪಾ ಅಂದ್ರೆ ಕಂಪನಿಯ ಬಿಸ್ನೆಸ್ ಮಾಡೆಲ್ ರಿಲಯನ್ಸಿ ಮತ್ತೆ ಕಾಸ್ಟ್ ಕಟಿಂಗ್ ಸ್ಟ್ರಾಟಜಿ. ಇಡೀ ಟೆಕ್ ವರ್ಲ್ಡ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಕಡೆಗೆ ಮುಖ ಮಾಡ್ತಾ ಇದೆ. ಮೈಕ್ರೋಸಾಫ್ಟ್ ಕೂಡ ತನ್ನ ಇನ್ವೆಸ್ಟ್ಮೆಂಟ್ ಗೇಮ್ ಪ್ಲಾನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದೆ. ಅವರು ಡೇಟಾ ಸೆಂಟರ್ಗಳನ್ನ ಬಿಲ್ಡ್ ಮಾಡೋಕೆ ಮತ್ತೆ ಎಐ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕೆ ಕೋಟ್ಯಾಂತರ ರೂಪಾಯಿ ಸುರಿತಾ ಇದ್ದಾರೆ. ಅದಕ್ಕೆ ಬೇಕಾಗೋ ಭಾರಿ ಬಜೆಟ್ ಅನ್ನ ಬ್ಯಾಲೆನ್ಸ್ ಮಾಡೋಕೆ ಹಳೆಯ ಸಾಂಪ್ರದಾಯಿಕ ಉದ್ಯೋಗಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಕಂಪನಿಯ ಚೀಫ್ ಪೀಪಲ್ ಆಫೀಸರ್ ಹ್ಯಾಮಿ ಕೋಲ್ಮನ್ ಅವರ ಪ್ರಕಾರ ಮಾರ್ಕೆಟ್ ತುಂಬಾ ವೇಗವಾಗಿ ಶಿಫ್ಟ್ ಆಗ್ತಾ ಇದೆ. ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಿದ್ರೆ ಬಿಸ್ನೆಸ್ ರನ್ ಮಾಡೋದು ತುಂಬಾ ಕಷ್ಟ ಅಂತ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆ ಅಮೆಜಾನ್ ಮತ್ತೆ ಮೆಟಾ ಕಂಪನಿಗಳು ಕೂಡ ಇದೇ ರೀತಿ 16,000 ಕೆಲಸಗಳನ್ನ ಕಿತ್ತಾಕ್ತಾ ಇದ್ದಾವೆ. ಅಂದ್ರೆ ಇಡೀ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ರಿಸೆಷನ್ ಶುರುವಾಗ್ಬಿಟ್ಟಿದೆ. ಈ ರೀತಿಯ ಆಂತರಿಕ ಬದಲಾವಣೆಗಳಿಂದಾಗಿ ಉದ್ಯೋಗಿಗಳ ಭವಿಷ್ಯ ಸದ್ಯಕ್ಕೆ ಅಯೋಮಯವಾಗಿದೆ. ಸ್ನೇಹಿತರೆ, ಈ ಬಾರಿ ಮೈಕ್ರೋಸಾಫ್ಟ್ ನಲ್ಲಿ ಅತಿ ಹೆಚ್ಚು ಏಟ್ ಬಿದ್ದಿರೋದು ಎಕ್ಸ್ಬಾಕ್ಸ್ ಗೇಮಿಂಗ್ ಡಿವಿಷನ್ಗೆ. ಬರೋಬ್ಬರಿ 1600ಕ್ಕೂ ಹೆಚ್ಚು ಗೇಮಿಂಗ್ ಉದ್ಯೋಗಗಳನ್ನ ತಕ್ಷಣವೇ ಕ್ಲೋಸ್ ಮಾಡಲಾಗ್ತಿದೆ. ಎಕ್ಸ್ಬಾಕ್ಸ್ ನ ಸಿಇಒ ಆಶಾ ಶರ್ಮಾ ಅವರ ಪ್ರಕಾರ ಗೇಮಿಂಗ್ ಬಿಸ್ನೆಸ್ ನ ಪ್ರಾಫಿಟ್ ಮಾರ್ಜಿನ್ ಕೇವಲ 3%ಗೆ ಬಂದು ನಿಂತಿದೆ. ಅಷ್ಟೇ ಅಲ್ಲದೆ ಕಳೆದ 5 ವರ್ಷಗಳಲ್ಲಿ $20 ಬಿಲಿಯನ್ ಇನ್ವೆಸ್ಟ್ ಮಾಡಿದ್ರು ರೆವೆನ್ಯೂ ಮಾತ್ರ $500 ಬಿಲಿಯನ್ ಕಡಿಮೆಯಾಗಿದೆ. ಗೇಮಿಂಗ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಬೆಲೆ ಗಗನಕ್ಕೇರಿರೋದು ಮತ್ತೊಂದು ಮೈನಸ್ ಪಾಯಿಂಟ್. ಇದರ ಜೊತೆಗೆ ಕಮರ್ಷಿಯಲ್ ಸೇಲ್ಸ್, ಕಸ್ಟಮರ್ ಸಕ್ಸಸ್ ಮತ್ತೆ ಪಾರ್ಟ್ನರ್ ಕನ್ಸಲ್ಟಿಂಗ್ ಸೆಕ್ಟರ್ಗೂ ಭಾರಿ ಕತ್ರಿ ಬಿದ್ದಿದೆ. ಸಾಂಪ್ರದಾಯಿಕವಾಗಿ ಸೇಲ್ಸ್ ಮಾಡ್ತಿದ್ದ ಜಾಗದಲ್ಲಿ ಈಗ ಡೈರೆಕ್ಟ್ ಇಂಜಿನಿಯರಿಂಗ್ ಎಕ್ಸ್ಪರ್ಟ್ಸ್ ಬೇಕಾಗಿದ್ದಾರೆ. ಹಾಗಾಗಿ ಹಳೆಯ ಶೈಲಿಯ ಸೇಲ್ಸ್ ರೋಲ್ಸ್ ಇದ್ದವರಿಗೆ ಪಿಂಗ್ ಸ್ಲಿಪ್ ಕೊಡ್ತಾ ಇದ್ದಾರೆ. ಕನ್ಸೋಲ್ ಮಾರ್ಕೆಟ್ ನಲ್ಲಿ ಸೋನಿ ಪ್ಲೇ ಸ್ಟೇಷನ್ ನೀಡ್ತಾ ಇರೋ ಭಾರಿ ಕಾಂಪಿಟಿಷನ್ ಎದುರಿಸೋಕೆ ಎಕ್ಸ್ಬಾಕ್ಸ್ ಅನಿವಾರ್ಯವಾಗಿ ಈ ರೀಬೂಟ್ ಅನ್ನ ಮಾಡ್ತಾ ಇದೆ. ಈ ವರ್ಷಾಂತ್ಯದಲ್ಲಿ ಗೇಮಿಂಗ್ ಸೆಕ್ಟರ್ ನಲ್ಲಿ ಒಟ್ಟು 3,500 ಕೆಲಸಗಳು ಖಾಲಿಯಾಗುತ್ತೆ. ಸ್ನೇಹಿತರೆ, ಈಗ ನಮ್ಮ ಇಂಡಿಯನ್ಸ್ಗೆ ಕಾಡುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಭಾರತದಲ್ಲಿರೋ ಮೈಕ್ರೋಸಾಫ್ಟ್ ಎಂಪ್ಲಾಯೀಸ್ಗೆ ತೊಂದರೆ ಇದೆಯಾ ಅಂತ. ಮೈಕ್ರೋಸಾಫ್ಟ್ ಈ ಲೇ ಆಫ್ ಅನ್ನ ಗ್ಲೋಬಲ್ ಮಟ್ಟದಲ್ಲಿ ಜಾರಿಗೆ ತರ್ತಾ ಇರೋದ್ರಿಂದ ಸಹಜವಾಗಿಯೇ ಭಾರತದಲ್ಲೂ ಇದರ ಬಿಸಿ ಕಟ್ಬೋದು. ನಮ್ಮ ಬೆಂಗಳೂರು, ಹೈದರಾಬಾದ್ ಆಫೀಸ್ಗಳಲ್ಲಿರೋ ಕಮರ್ಷಿಯಲ್ ಸಾಸ್ ಬಿಸ್ನೆಸ್ ಮತ್ತೆ ಗೇಮಿಂಗ್ ಸಪೋರ್ಟ್ ಟೀಮ್ಗಳ ಮೇಲೆ ಪ್ರಭಾವ ಬೀರಬಹುದು. ಆದ್ರೆ ಒಂದು ಸಮಾಧಾನಕರ ವಿಷಯ ಅಂದ್ರೆ ಮೈಕ್ರೋಸಾಫ್ಟ್ ಭಾರತದಲ್ಲಿ ತನ್ನ ಕ್ಲೌಡ್ ಬಿಸ್ನೆಸ್ ಮತ್ತೆ ಎಐ ಡೆವಲಪ್ಮೆಂಟ್ ಅನ್ನ ದಿನೇ ದಿನೇ ವಿಸ್ತರಿಸ್ತಾ ಇದೆ. ಹಾಗಾಗಿ ಭಾರತದ ಕೋರ್ ಇಂಜಿನಿಯರಿಂಗ್ ಟೀಮ್ಗಳಿಗೆ ಅಷ್ಟೊಂದು ದೊಡ್ಡ ಮಟ್ಟದ ಅಪಾಯ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಗ್ಲೋಬಲ್ ಕಂಪನಿಗಳಲ್ಲಿ ಒಂದ್ ಕಡೆ ಲೇ ಆಫ್ ಆದ್ರೆ ಅದರ ಎಫೆಕ್ಟ್ ಬೇರೆ ದೇಶಗಳ ಮೇಲೂ ಆಗೇ ಆಗುತ್ತೆ. ಇಂಡಿಯಾದಲ್ಲಿರೋ ಸ್ಟಾರ್ಟ್ಅಪ್ಗಳು ಮತ್ತೆ ಇತರ IT ಕಂಪನಿಗಳು ಕೂಡ ಈಗ ಅಲರ್ಟ್ ಮೋಡ್ಗೆ ಬಂದಿವೆ. ಯಾರಿಗೆ ಕೆಲಸ ಹೋಗುತ್ತೋ ಅವರಿಗೆ ಇಂಟರ್ನಲ್ ಆಗಿ ಬೇರೆ ಕೆಲಸ ಕೊಡೋಕೆ ಮೈಕ್ರೋಸಾಫ್ಟ್ ಟ್ರೈ ಮಾಡ್ತಿದೆ. ಕಳೆದ 1 ವರ್ಷದಲ್ಲಿ ಇವರು ಸುಮಾರು 4,000 ಜನರನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಸೆಕ್ಟರ್ಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಭಾರತೀಯ ಉದ್ಯೋಗಿಗಳು ತಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಕಂಪ್ನಿ ಇಷ್ಟೊಂದು ಜನರನ್ನ ಕೆಲಸದಿಂದ ತೆಗಿತಾ ಇರೋದು ಬೇಸರದ ವಿಷಯನೇ. ಆದ್ರೆ ಮೈಕ್ರೋಸಾಫ್ಟ್ ಕೊಡ್ತಿರೋ ಸೆವರೆನ್ಸ್ ಪ್ಯಾಕೇಜ್ ಮಾತ್ರ ಸಖತ್ತಾಗಿದೆ. ಕೆಲಸ ಕಳ್ಕೊಳ್ಳೋ ಉದ್ಯೋಗಿಗಳಿಗೆ ಅವರ ಸರ್ವಿಸ್ ಮತ್ತೆ ಸೀನಿಯಾರಿಟಿ ಆಧಾರದ ಮೇಲೆ ಗರಿಷ್ಠ 39 ವಾರಗಳ ಬೇಸಿಕ್ ಸ್ಯಾಲರಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೋಟಿಸ್ ಪೀರಿಯಡ್ ನ ಕನಿಷ್ಠ 60 ದಿನಗಳ ಪೂರ್ಣ ಸಂಬಳ ಕೊಟ್ಟು ಅವರನ್ನ ಪೇರೋಲ್ ನಲ್ಲಿ
ಇರಿಸಿಕೊಳ್ಳಲಾಗುತ್ತೆ. ಲೆವೆಲ್ 64 ಮತ್ತೆ ಅದಕ್ಕಿಂತ ಕೆಳಗಿನ ಎಂಪ್ಲಾಯೀಸ್ಗೆ ಪ್ರತಿ 6 ತಿಂಗಳ ಸೇವೆಗೆ 1 ವಾರದ ಸಂಬಳ ಬೋನಸ್ ಸಿಗುತ್ತೆ. ಇನ್ನು ಮಿಡ್ ಲೆವೆಲ್ ಮ್ಯಾನೇಜರ್ಸ್ ಅಂದ್ರೆ ಲೆವೆಲ್ 65ರಿಂದ 67ರ ಉದ್ಯೋಗಿಗಳಿಗೆ ಪ್ರತಿ 6 ತಿಂಗಳಿಗೆ 2 ವಾರದ ಸ್ಯಾಲರಿ ಸಿಗುತ್ತೆ. ಇದರ ಜೊತೆಗೆ ಕಂಪನಿ ಮುಂದಿನ 6 ತಿಂಗಳ ಕಾಲ ಉಚಿತ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೊಡುತ್ತೆ. ಉದ್ಯೋಗಿಗಳು ತಮ್ಮ ಷೇರುಗಳನ್ನ ರಿನ್ಯೂ ಮಾಡ್ಕೊಳ್ಳೋಕೆ 6ರಿಂದ 12 ತಿಂಗಳ ಕಾಲಾವಕಾಶವನ್ನ ಕೊಡುತ್ತೆ. ಹೊಸ ಕೆಲಸ ಹುಡ್ಕೊಳ್ಳೋ ಕರಿಯರ್ ಗೈಡೆನ್ಸ್ ಮತ್ತೆ ಔಟ್ ಪ್ಲೇಸ್ಮೆಂಟ್ ಸರ್ವಿಸಸ್ ಕೂಡ ಕಂಪನಿ ಕಡೆಯಿಂದ ಸಿಗುತ್ತೆ. ಕಂಪನಿಯ HR ಮುಖ್ಯಸ್ಥರು ಬಾಕಿ ಉಳಿದ ಉದ್ಯೋಗಿಗಳಲ್ಲಿ ವಿನಂತಿ ಮಾಡಿದ್ದು ಕೆಲಸ ಕಳ್ಕೊಂಡ ಸಹೋದ್ಯೋಗಿಗಳಿಗೆ ನೆಟ್ವರ್ಕಿಂಗ್ ಮೂಲಕ ಹೆಲ್ಪ್ ಮಾಡಿ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಮೈಕ್ರೋಸಾಫ್ಟ್ ದಿವಾಳಿ ಆಗ್ತಿದ್ಯಾ ಅಂದ್ರೆ ಖಂಡಿತ ಇಲ್ಲ. ಅವರ ಫೈನಾನ್ಷಿಯಲ್ ಸ್ಟೇಟಸ್ ಸ್ಟ್ರಾಂಗ್ ಆಗಿದೆ. ಆದ್ರೆ ಅವರ ಕ್ಯಾಶ್ ಫ್ಲೋ ಮೇಲೆ ಪ್ರೆಷರ್ ಬಿದ್ದಿರೋದು ಮಾತ್ರ 100% ಗ್ಯಾರಂಟಿ. ಯಾಕಂದ್ರೆ ಈ ವರ್ಷ ಇಡೀ ಜಗತ್ತಲ್ಲಿ ಬಿಸ್ನೆಸ್ ಕಂಪನಿಗಳು AI-ಗಾಗಿ $700 ಬಿಲಿಯನ್ ಖರ್ಚು ಮಾಡ್ತಾ ಇವೆ. ಮೈಕ್ರೋಸಾಫ್ಟ್ ಒಂದೇ ಈ ವರ್ಷ $190 ಬಿಲಿಯನ್ ಖರ್ಚು ಮಾಡೋ ಪ್ಲಾನ್ ಹಾಕೊಂಡಿದೆ. ಇಷ್ಟೊಂದು ದುಡ್ಡನ್ನ ಅವರು ಡೇಟಾ ಸೆಂಟರ್ ಮತ್ತೆ ಕ್ಲೌಡ್ ಅಪ್ಗ್ರೇಡ್ ಮಾಡೋಕೆ ಬಳಸಬೇಕಾಗಿದೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಕಂಪನಿ ಲೇ ಆಫ್ಗೆ AI ನೇರ ಕಾರಣ ಅಲ್ಲ ಅಂತ ಹೇಳ್ತಾ ಇದೆ. ಆದರೆ ಒಳಗಿನ ಮ್ಯಾಟರ್ ಏನು ಅಂದ್ರೆ AI ಆಟೋಮೇಷನ್ ಬಂದ್ಮೇಲೆ ಡೈಲಿ ಮಾಡೋ ರೊಟೀನ್ ಕೆಲಸಗಳೆಲ್ಲ ಈಸಿಯಾಗಿ AI ಮಾಡ್ತಾ ಇದೆ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಈಗ ಸಾಸ್ ಪೋಕಲಿಪ್ಸ್ ಅನ್ನೋ ಭಯ ಶುರುವಾಗಿದೆ. ಅಂದ್ರೆ ಸಾಂಪ್ರದಾಯಿಕ ಸಾಫ್ಟ್ವೇರ್ ಕೆಲಸಗಳನ್ನ AI ಟೂಲ್ಸ್ ನುಂಗಿ ಹಾಕ್ತಾ ಇವೆ ಅನ್ನೋದು ಜನರ ವಾದ. ಒಟ್ನಲ್ಲಿ ಇನ್ಮುಂದೆ ಕೇವಲ ಕೋಡಿಂಗ್ ಬಂದ್ರೆ ಸಾಲದು, AI ಜೊತೆ ಕೆಲಸ ಮಾಡೋ ಸ್ಕಿಲ್ಸ್ ಮಾತ್ರ ಇರಲೇಬೇಕು. ಆದಷ್ಟು ನೀವು AI ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅದು ನಿಮ್ಮ ಕರಿಯರ್ ಡೆವಲಪ್ಮೆಂಟ್ಗೆ ತುಂಬಾ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.